ಶತಾಯುಷಿ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮ ಶಾಂತಿವೀರ ಶಿವಾಚಾರ್ಯರ 44ನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಅವರೊಂದು ಪುಣ್ಯಸ್ಮರಣೆಯನ್ನು ಪ್ರತಿ ವರ್ಷ ಚಾಚು ತಪ್ಪದೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೇವೆ. ಮೊಟ್ಟ ಮೊದಲಾಗಿ ಶತಾಯುಷಿಗಳು ಶಾಂತಿವೀರ ಶಿವಾಚಾರ್ಯರು ಈ ಒಂದು ನಾಡಿನ ಅತ್ಯಂತ ಹಿರಿಯ ಸಾಹಿತಿಗಳು ಆಗಿದ್ದರು. ಅನೇಕ ಕಾದಂಬರಿಗಳು, ಪ್ರವಚನಗಳು, ನಾಟಕಗಳು ಅತ್ಯಂತ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತ್ಯಂತ ಹಿರಿಯ ಸಾಹಿತ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಸಾಹಿತ್ಯ ಲೋಕದಲ್ಲಿ ಅವರು ಶ್ರೀಮಠದ ಜೊತೆಗೇ ಹಿಂದಿನ ನಿಜಾಮರ ಕಾಲದಲ್ಲಿ ಅವರು ಶ್ರೀಮಠದ ಹೆಂಗೆ ನಡೆಸ್ತಿದ್ರು ಅಂದರೆ ಹೊರಗಡೆ ನಿಜಾಮರ ಕಾಲದಲ್ಲಿ ಉರ್ದು ಬೋರ್ಡನ್ನು ಹಚ್ಚಿ ಒಳಗಡೆ ಕನ್ನಡ ಮತ್ತು ಸಾಂಸ್ಕೃತಿಕ ದಾಸೋಹ ನಡೆಸುವಂಥ ಕೀರ್ತಿ ಶಾಂತಿವೀರ ಶಿವಾಚಾರ್ಯರಿಗೆ ಸಲ್ಲುತ್ತದೆ. ಯಾಕಂದರೆ ಹಲವಾರು ವರ್ಷಗಳಿಂದ ನಮ್ಮ ಬಡ ಮಕ್ಕಳಿಗೆ ಅನೇಕ ಹಿರಿಯ ಸಾಹಿತಿಗಳು ಈ ಒಂದು ಮಠದಲ್ಲಿ ಶಿಕ್ಷಣವನ್ನು ಒಯ್ದಿರ್ತಾರೆ. ಅಂಥ ಒಂದು ಮೇಧಾವಿ ಹಾಗೂ ಶ್ರೀಮಠದ ಒಂದು ತಾವು ಶಿಕ್ಷಣ ಮತ್ತು ದಾಸೋಹಕ್ಕೆ ಒಂದು ನಿಟ್ಟನ್ನು ಕೊಟ್ಟಂಥ ಈ ಒಂದು ಮಹಾ ಶಿವಾಚಾರ್ಯರ ಶಟಸ್ಥಲ ಬ್ರಹ್ಮ ಶಾಂತಿವೀರ ಶಿವಾಚಾರ್ಯರ 44ನೇ ಪುಣ್ಯಸ್ಮರಣೋತ್ಸವವನ್ನು ಈ ವರ್ಷ ದಿನಾಂಕ 17/1/2026ರಿಂದ ದಿನಾಂಕ 20/7/2026 ಈ ಒಂದು ಕಾರ್ಯಕ್ರಮವನ್ನು ವರದಾನಿ ಗುಡ್ಡಾಪುರ ದಾನಮ್ಮ ದೇವಿ ಮಹಾಪುರಾಣವನ್ನು ನಾವು ನೆರವೇರಿಸಲಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ 17ನೇ ತಾರೀಕು ಉದ್ಘಾಟನೆಯ ಸಮಾರಂಭವನ್ನು ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ. ಅದೇ ರೀತಿ ಶರಣಬಸವೇಶ್ವರರ 9ನೇ ಪೀಠಾಧಿಪತಿಗಳಾದಂಥ ಪೂಜ್ಯ ದೊಡ್ಡಪ್ಪಪ್ಪ ಅವರು ಈ ನೇತೃತ್ವವನ್ನು ವಹಿಸಲಿದ್ದಾರೆ. ಅದೇ ರೀತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ನೋಡಿ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಗಾಳಿಪಟ ತೆಗೆದುಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಆರಿಸ್ಬೇಕು. ಸುತ್ತ ಮಾತ್ರ ಸಿಕ್ಕ